ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಬನ್ನಿ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಹದೀಸಿನಲ್ಲಿ ಏನು ಹೇಳಿದ್ದಾರೆ ಎಂದರೆ, ಒಬ್ಬ ವ್ಯಕ್ತಿ ತನ್ನ ಜೀವನ ಉದ್ದಕ್ಕೂ ತುಂಬ ಪಾಪಗಳನ್ನು ಮಾಡಿರುತ್ತಾನೆ. ಅವನಿಗೆ ತನ್ನ ಜೀವನದ ಬಗ್ಗೆ ತುಂಬ ಭಯ ಹುಟ್ಟುತ್ತದೆ. ತಾನು ಮಾಡಿರುವ ಪಾಪಗಳ ಬಗ್ಗೆ ಅಲ್ಲಾಹನ ಒಂದು ಭಯ ಹುಟ್ಟಿರ್ತದೆ. ಅವನ ಮನಸ್ಸಿನಲ್ಲಿ ಅಲ್ಲಾಹನ ಬಗ್ಗೆ ತುಂಬ ಭಯಪಟ್ಟು ಅವನು ತನ್ನ ಮಕ್ಕಳಿಗೆ ಏನು ಹೇಳುತ್ತಾನೆ ಎಂದರೆ, ನಾನು ನಾಳೆ ಸತ್ತ ನಂತರ ನನ್ನ ಶರೀರವನ್ನು ಮಣ್ಣು ಮಾಡಬೇಡಿ, ಅದನ್ನು ಚೆನ್ನಾಗಿ ಸುಟ್ಟು ಹಾಕಿ ಗಾಳಿಯೊಳಗೆ ತೂರು ಹಾಕಿ ಎಂದು ಹೇಳುತ್ತಾನೆ. ಅವನು ಈ ರೀತಿ ಯಾಕೆ ಹೇಳುತ್ತಾನೆ ಎಂದರೆ, ಅವನಿಗೆ ಅಲ್ಲಾಹನ ಮುಂದೆ ಹೋಗಿ ನಿಂತುಕೊಂಡು ತನ್ನ ಪಾಪಗಳನ್ನು ಈ ಮುಖವನ್ನು ಹೇಗೆ ಅಲ್ಲಾಹನಿಗೆ ತೋರಿಸಲಿ, ಅಲ್ಲಾಹನು ನನಗೆ ಯಾವ ಶಿಕ್ಷೆಯನ್ನು ಕೊಡುತ್ತಾನೆ ಎಂದು ಭಯಪಟ್ಟು ಅವನು ಈ ರೀತಿ ಹೇಳಿರುತ್ತಾನೆ. ಅಲ್ಲಾಹನಿಗೆ ಒಂದು ಸಲ ಶರೀರವನ್ನು ಮಾಡಿ ಅದಕ್ಕೆ ಜೀವ ಕೊಡುವುದು ಹೇಗೆ ಸಾಧ್ಯವಾಯಿತು, ಅದೇ ರೀತಿ ಅಲ್ಲಾಹನಿಗೆ ಇನ್ನೊಂದು ಬಾರಿ ಜೀವ ಕೊಟ್ಟು ಅವನನ್ನು ನಿಲ್ಲಿಸುವುದು ಅಷ್ಟೊಂದು ಕಷ್ಟದ ವಿಷಯವಲ್ಲ. ಅಲ್ಲಾಹನಿಗೆ ತುಂಬ ಸುಲಭವಾಗಿದೆ. ಹಾಗಾಗಿ ನಾಳೆ ಕಯಾಮತ್ತಿನ ದಿನ ಅಲ್ಲಾಹನು ಅವನಿಗೆ ಜನ್ಮ ನೀಡಿ ಕೇಳುತ್ತಾನೆ, ನೀನು ಯಾಕೆ ಈ ರೀತಿ ಮಾಡಿದೆ ಎಂದು. ಆಗ ಆ ವ್ಯಕ್ತಿಯು ಹೇಳುತ್ತಾನೆ, ಅಯ್ಯ ಅಲ್ಲ, ನಾನು ಮಾಡಿರುವ ಪಾಪ ನನ್ನನ್ನು ಕಾಡಿತು ಮತ್ತು ನಾನು ನಿಮಗೆ ತುಂಬ ಭಯಪಟ್ಟು ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಿಲ್ಲ, ನಿಮ್ಮ ಮೇಲೆ ಇರುವ ಭಯದಿಂದ ನಾನು ಈ ರೀತಿ ಮಾಡಿದೆ ಎಂದು ಅಲ್ಲಾಹನಿಗೆ ಹೇಳಿದಾಗ, ಅಲ್ಲಾಹನಿಗೆ ಈ ಒಂದು ಗುಣ ತುಂಬ ಇಷ್ಟವಾಗುತ್ತೆ. ಇವನು ನನ್ನ ಮೇಲೆ ಇರುವ ಭಯದಿಂದ ಈ ರೀತಿ ಮಾಡಿದ ಎಂದು ಅಲ್ಲಾಹನು ಆ ವ್ಯಕ್ತಿಯನ್ನು ಕ್ಷಮಿಸುತ್ತಾನೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ನಾವು ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಲ್ಲಾಹನು ನಮ್ಮನ್ನು ನೋಡುತ್ತಾ ಇದ್ದಾನೆ, ಸದಾ ಅಲ್ಲಾಹನ ನಿಗ್ರಾನಿಯಲ್ಲಿ ನಾವು ಇದ್ದೇವೆ ಎಂದು ಗಟ್ಟಿಯಾಗಿ ನಂಬಿದಾಗ ಆ ಅಲ್ಲಾಹನ ಭಯ ನಮ್ಮನ್ನು ಸದಾ ಕಾಡುತ್ತಾ ಇರುತ್ತದೆ. ನಾವು ಏಕಾಗ್ರದಲ್ಲಿ ಇರುವಾಗಲೂ ಸಹಿತ ಆ ಅಲ್ಲಾಹನು ನೋಡುತ್ತಾನೆ. ನಮ್ಮ ಮನಸ್ಸಿನ ಒಳಗಡೆ ಭಾವನೆಗಳನ್ನು ಆ ಅಲ್ಲಾಹನು ನೋಡುತ್ತಾನೆ. ಹೊರಗೆ ಇರುವುದು ಒಳಗೆ ಇರುವುದು ಎಲ್ಲವೂ ಅಲ್ಲಾಹನಿಗೆ ತಿಳಿಯುತ್ತದೆ ಎಂದು ನಾವು ಅಲ್ಲಾಹನ ಮೇಲೆ ಭಯಪಟ್ಟಾಗ ಈ ಗುಣವೇ ನಮ್ಮನ್ನು ಕೆಟ್ಟ ದಾರಿಗೆ ಹೋಗದಂತೆ ಒಳ್ಳೆಯ ದಾರಿ ಕಡೆಗೆ ನಡೆಸುತ್ತಾ ಹೋಗುತ್ತದೆ. ಆ ಅಲ್ಲಾಹನ ಹತ್ತಿರ ಮಾಡುತ್ತಾ ಹೋಗುತ್ತದೆ. ಅಲ್ಲಾಹನ ಭಯ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಅದು ಇರಲಿಲ್ಲ ಎಂದರೆ ನಾವು ಅಲ್ಲಾಹನ ಬಳಿ ಈ ರೀತಿ ದುವಾ ಮಾಡಬೇಕು, ಯಾ ಅಲ್ಲಾ, ನಿನ್ನ ಭಯವನ್ನು ನಿನ್ನ ಪ್ರೀತಿಯನ್ನು ನಮ್ಮ ಮನಸ್ಸಿನೊಳಗೆ ಹಾಕು ಎಂದು. ನಾಳೆ ಖಯಾಮತ್ತಿನ ದಿನ ಅಲ್ಲಾಹ್ ನಮ್ಮನ್ನು ಕೂಡ ಕ್ಷಮಿಸುತ್ತಾನೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.